ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬನಶಂಕರಿ 3ನೇ ಹಂತ, ಇಟ್ಮಡ್ಗು, AGS ದಯವಿಟ್ಟು ಉತ್ರಳಿಗೆ ನಿಯರ್ ಆಗಿರುವಂತಹ ಇಂಡಿಪೆಂಡೆಂಟ್ ಪ್ಲೇಸ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ BBMP ಏಕತ್ ಆಗಿದ್ದು 30-40 ಕಟ್ಟಿರುವಂತಹ ನಾರ್ತ್ ವೇಸಿಂಗ್ ಬಿಲ್ಡಿಂಗ್ ಆಗಿದೆ. ಈ ಪ್ರಾಪರ್ಟಿಯಿಂದ ನಾಯಂಡಹಳ್ಳಿ ಔಟರ್ ರಿಂಗ್ ರೋಡ್ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಬರುವಂತದ್ದು. BMTC ಬಸ್ ಸ್ಟಾಪ್ ಗೆ ಜಸ್ಟ್ 200 ಮೀಟರ್ ಇರುವಂತದ್ದು. ಶ್ರೀ ಚೈತನ್ಯ ಸ್ಕೂಲ್ ಕಾಲೇಜ್ಗೆ BMTC ಬಸ್ ಸ್ಟಾಪ್ ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಓನರ್ ಇದ್ಕೊಂಡು ರೆಂಟಲ್ ನ ಎಕ್ಸ್ಪೆಕ್ಟ್ ಮಾಡುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ ಬಾಡಿಗೆ ತಗೊಂಡು ಓನರ್ ಲಕ್ಸುರಿಯಾಗಿ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ ಬನಶಂಕರಿ 3ನೇ ಹಂತ, ಇಟ್ಮಡ್ಗು ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುವಂತಹ ಲೊಕೇಶನ್ ಅಲ್ಲಿ ಇರುವಂತದ್ದು. ಈ ಪ್ರಾಪರ್ಟಿ ನಮಗೆ BBMP ಏಕತ್ ಆಗಿದ್ದು, ಈಗ ಪ್ರೆಸೆಂಟ್ ಈ ಖಾತಾ ಎಲೆಕ್ಟ್ರಾನಿಕ್ ಖಾತಾ ಕೂಡ ನಮಗೆ ಆಗಿರುವಂತದ್ದು. ಹೊಸ ಮನೆ ಲಕ್ಸುರಿಯಾಗಿ ನಮಗೆ ಮಾಡಿರುವಂತದ್ದು. ಬಾಡಿಗೆ ಮನೆಗಳು ಕೂಡ ನಮಗೆ ತುಂಬಾ ಅಚ್ಚುಕಟ್ಟಾಗಿ ಲಕ್ಸುರಿಯಾಗಿ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆನೇ ಈ ಮನೆ ಆಗಿದೆ. ಗೇಟ್ ನೋಡ್ತಾ ಇದೀರಲ್ಲ, ಫುಲ್ ಕವರ್ಡ್ ಆಗಿರುವಂತಹ ಗೇಟು ಪೆಂಡ್ರಮ್ಯಾಟಿಕ್ ಶೀಟ್ ನ ನಮಗೆ ಯೂಸ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ನಮಗೆ ಇಟ್ಮಡ್ಗದಲ್ಲಿ ಬರುವಂತದ್ದು. ಲ್ಯಾಂಡ್ ಮಾರ್ಕ್ ಬಂದು ನಮಗೆ BV ಬೇಕರಿ ಬರುತ್ತೆ. ಔಟರ್ ರಿಂಗ್ ರೋಡ್ಗೆ ತುಂಬಾ ಹತ್ರದಲ್ಲಿದೆ. ದತ್ತಾತ್ರೇಯ ದೇವಸ್ಥಾನಕ್ಕೆ ಮತ್ತೆ ಈ ಕಡೆ AGS ಲೆವೆಟ್ ಇಂದ ಮೆಜೆಸ್ಟಿಕ್ ಹೋಗುವಂತಹ ಬಸ್ ಸ್ಟಾಪ್ ಕೂಡ ನಮಗೆ ತುಂಬಾ 100 ಮೀಟರ್ ಹತ್ರದಲ್ಲಿ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ಪ್ರಾಪರ್ಟಿ ಕೆಳಗಡೆ ಅಂದ್ರೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ನಾನಿದ್ದೀನಿ. ಕಾಲಮ್ಗಳು ನೋಡಿದಿರಲ್ಲ, ಆ ಕಾಲಮ್ಗಳನ್ನ ನಮಗೆ ಗ್ರಾನೈಟ್ ಲೈಟಿಂಗ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕ್ಯಾಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಲಿಫ್ಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಪಕ್ಕದಲ್ಲಿ ಮನೆ ನೋಡ್ತಿದ್ದೀರಲ್ಲ, ಅದು ಕೂಡ ನಮಗೆ ಡೂಪ್ಲೆಕ್ಸ್ ಹೌಸ್ ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಮನೆ ಇರುವಂತದ್ದು. ಬಟ್ ರೋಡ್ ಬಿಡ್ತು ನಮಗೆ 25 ಅಡಿ ರೋಡ್ ಬರುತ್ತೆ. ಆಮೇಲೆ ಪ್ರೆಸೆಂಟ್ ಇಲ್ಲಿ ನಮಗೆ ಬೋರ್ವೆಲ್ ಇದೆ. ಕಾವೇರಿ ವಾಟರ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇರುವಂತದ್ದು. ಮೀಟರ್ ಕೂಡ ಹಾಕೊಡ್ತಾರೆ ಅಂತ ಹೇಳಿದ್ದಾರೆ. ಗ್ಯಾಸ್ ಪ್ರಾವಿಷನ್ ಎಕ್ಸಾಕ್ಟ್ ಅಗ್ನಿ ಮೂಲೆಯಲ್ಲಿ ಇದೆ. ಶೂ ರ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಲಿಫ್ಟ್ ವರ್ಕ್ ನಡೀತಾ ಇದೆ. ಲಿಫ್ಟ್ ಈಗ ಪ್ರೆಸೆಂಟ್ ನಮಗೆ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಸಾಯಂಕಾಲ ಒಳಗಡೆ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ರೆಂಟಲ್ ಇನ್ಕಮ್ 2 BHK ಹೌಸ್ ನ ನೋಡೋಣ. ಸ್ಟೇರ್ ಕೇಸ್ ನ ನೋಡ್ಬೋದು. ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು ನಮ್ಗೆ ನೋಡ್ಬೋದು. ಇಲ್ಲಿ ಲಿಫ್ಟ್ ವರ್ಕ್ ನಮ್ಗೆ ನಡೀತಾ ಇರುವಂತದ್ದು. ಪ್ರೆಸೆಂಟ್ ಒನ್ ಡೇದಲ್ಲಿ ನಮ್ಗೆ ಲಿಫ್ಟ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗುವಂತದ್ದು. ಬಿಲ್ಡಿಂಗ್ ನಮ್ಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಬರುತ್ತೆ. ನಾರ್ತ್ ಫೇಸಿಂಗ್ ಡೋರ್ ಬರುವಂತದ್ದು. ಈ ಮನೆ ನೋಡ್ತಾ ಇದ್ದೀರಲ್ಲ, ಓನರ್ ಪರ್ಪಸ್ ಹೌಸ್ ತರ ನಮ್ಗೆ ಕಟ್ಟಿದ್ದಾರೆ. ಬಟ್ ಇದು ಓನರ್ ಪರ್ಪಸ್ ಹೌಸ್ ಅಲ್ಲ, ರೆಂಟಲ್ ಇನ್ಕಮ್ ಗೆ ಮಾಡಿರುವಂತಹ ಮನೆ. ರೆಂಟಲ್ ಇನ್ಕಮ್ಗೆ ಈ ತರ ಅದ್ಭುತವಾಗಿ ಇಂಟೀರಿಯರ್ ಮಾಡಿರೋ ಮನೆ ಆದ್ರೆ ಡ್ಯೂಪ್ಲೆಕ್ಸ್ ಮೇಲ್ಗಡೆ ಹೇಗ್ ಮಾಡಿರ್ಬೋದಲ್ವಾ, ಸಖತ್ತಾಗಿ ನಮ್ಗೆ ಮಾಡಿರೋವಂಥದ್ದು. ಈ ವಾಲ್ಗಳಿಗೆ ನೋಡ್ಬೋದು ಸ್ಟಿಕ್ಕರಿಂಗ್ ವರ್ಕ್ ನಮ್ಗೆ ಮಾಡಿರೋವಂಥದ್ದು. ಅದ್ರ ಆಪೋಸಿಟ್ ಅಲ್ಲೇ TV ಕ್ಯಾಬಿನೆಟ್ ಲವ್ಲಿಯಾಗಿ ಬಂದಿದೆ. ಮೇಲ್ಗಡೆ POP ವಿತ್ LED ಲೈಟ್ ಗಳ ಜೊತೆಗೆ ಅಚ್ಚುಕಟ್ಟಾಗಿದೆ. ಹಾಲು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ವುಡ್ ಎಲ್ಲ ಬಂದು ನಮ್ಗೆ ಟೀಕ್ ವುಡ್ ಆಗಿದೆ. ಎಕ್ಸಾಕ್ಟ್ ಸೌತ್ ಈಸ್ಟ್ ಅಲ್ಲಿ ನಮ್ಗೆ ಅಡ್ಗೆ ಮನೆಗೆ ಪ್ರಾವಿಷನ್ ಮಾಡಿರುವಂತದ್ದು. ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ವಿಂಡೋ ಇದೆ. ಇಲ್ಲೂ ಕೂಡ ನಮ್ಗೆ ವಿಂಡೋ ಇರುವಂತದ್ದು. ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ಯುಟಿಲಿಟಿ. ಆಲ್ರೆಡಿ ಇಲ್ಲೂ ಒಂದು ಸಿಂಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗೋಗಿರುವಂತದ್ದು. ಇಲ್ಲೆಲ್ಲ ಫೋಟೋ ಫ್ರೇಮ್ ಇಂಟೀರಿಯರ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಹಾಲ್ ಅಂತೂ ಲವ್ಲಿ ಆಗಿದೆ, ಆಸಮ್ ಆಗಿದೆ, ಸೂಪರ್ ಆಗಿದೆ. ಇದು ಪೂಜಾ ಮನೆ. 2 ಡೋರ್ ಕೊಟ್ಟಿರುವಂತದ್ದು. ಟೀಕುಡ್ ಡೋರು, ಟೀಕುಡ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆ ನಮ್ಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಓಕೆ, POP ವಿತ್ LED ಲೈಟ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಗಳು, ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಗೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಈ ತರ ಇದೆ 2 BHK ಹೌಸ್. ಇದು ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಲವ್ಲಿ ಆಗಿದೆ. ಇದು ಕೂಡ ನಮ್ಗೆ ಸ್ಪೇಷಿಯಸ್ ಆಗಿರುವಂತದ್ದು.
ಇದು ನಮಗೆ ವಾಲ್ ಮೌಂಟೆಡ್ ಕಮೋಡ್ 2x4 ವೆಟ್ರೋಫೆಟಲ್ಸ್ ಆಂಟಿಸ್ಕೆಟ್ ಗ್ರಾನೈಟ್ ನಮಗೆ ಯೂಸ್ ಮಾಡಿರುವಂತದ್ದು ಫ್ಲೋರಿಂಗ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ನಮಗೆ ಶವರ್ಗೆ ಪ್ರಾವಿಷನ್ ಎಲ್ಲ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಸೆಮಿ POP ವಿತ್ LED ಲೈಟ್, ಅಲ್ಲಿ ವಿಂಡೋ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಸ್ಪೇಷಿಯಸ್ ಆಗಿ ಬಂದಿದೆ. 2 BHK ಹೌಸ್. ಇದು ನಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿಗೆ ಮಾಡಿರುವಂತಹ ಮನೆ. ಸಖತ್ತಾಗಿದೆ ನೋಡಿ. ಇಲ್ಲ ಫುಲ್ ಬಿಲ್ಡಿಂಗ್ ಅಲ್ಲಿ ನಾವ್ ಇರ್ತೀವಿ, ನಮ್ ರಿಲೇಷನ್ ಇರ್ತೀವಿ ಅಂದ್ರೆ ಅಂತವ್ರಿಗಂತೂ ಮಾಡ್ಸಿದ್ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿರುವಂತಹ 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಸ್ಟೇಕರ್ಸ್ ನಮ್ಗೆ ಕಂಟಿನ್ಯೂ ಆಗಿರುವಂತದ್ದು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ನಮ್ಗೆ ಈ ಪೋರ್ಷನ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ನಮ್ಗೆ 2 BHK ಹೌಸ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾಡಿರುವಂತದ್ದು. ಸೇಮ್ ಇದು ಕೂಡ ನಮ್ಗೆ ನಾರ್ತ್ ಡೋರ್ ಬರುತ್ತೆ ನೋಡಿ. ಇದು ಕ್ಲೀನ್ ಆಗಿದೆ. ಅಲ್ಲಿ ನಮ್ಗೆ ಕೆಳಗಡೆ ಲಿಫ್ಟ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಹಾಲಲ್ಲಿ. ಇದು ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ ಮನೆ ಮಾತ್ರ, ಅಲ್ಟಿಮೇಟ್. ಬಾಡಿಗೆಗೂ ಈ ತರ ಮಾಡಬಹುದಾ ಅನ್ನೋ ತರ ಕಟ್ಟಿರುವಂತದ್ದು. ಸೂಪರ್ ಆಗಿದೆ. ಹಾಲು, ಕಿಚನ್, ಈ ಪಾಪ ಹಿಂದಗಡೆ ನಮ್ಗೆ ಯುಟಿಲಿಟಿ, ಮಾಮೂಲಿ ಪೂಜಾ, ಮಾಸ್ಟರ್ ಬೆಡ್ರೂಮ್, ಸೇಮ್ ಕಾಪಿ ಪೇಸ್ಟ್. ಫಸ್ಟ್ ಫ್ಲೋರ್ ಅಲ್ಲಿ ಇತ್ತಲ್ಲ ಸೇಮ್ ಆಸ್ ಇಟ್ ಇಸ್. ಇನ್ ಕಾಮನ್ ಬಾತ್ರೂಮ್, ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಟೋಟಲ್ 2 BHK ಹೌಸ್. ಬಟ್ ಹಾಲ್ ಅಂತೂ ಲವ್ಲಿ, ಸೂಪರ್ ಅಂದ್ರೆ ಸೂಪರ್ ಆಗಿದೆ, ಸಖತ್ತಾಗಿದೆ. ಒಳ್ಳೆ ರೆಂಟ್ ಎಕ್ಸ್ಪೆಕ್ಟ್ ಮಾಡುವಂತಹ ಮನೆ ಅಂತಾನೆ ಹೇಳ್ಬೋದು. ಎಲ್ಲಾ ಮನೆಗೂ ಒಂದೊಂದು ಕಾರ್ ಪಾರ್ಕಿಂಗ್ ಸಿಗುತ್ತೆ. ಕೆಳಗಡೆ ಪಾರ್ಕಿಂಗ್ ಫುಲ್ ನಮ್ಗೆ ಬಿಟ್ಟಿರೋದ್ರಿಂದ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಈಗ ಓನರ್ ಪರ್ಪಸ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ನ ನೋಡೋಣ. ಸ್ಟೇರ್ ಕೇಸ್ ನಮ್ಗೆ ಟೆರೆಸ್ ವರ್ಗೂ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಲಿಫ್ಟ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಓನರ್ ಪರ್ಪಸ್ ನೋಡಿ, ಫುಲ್ ವುಡ್ ಎಲ್ಲ ಬಂದು ಟೀಕ್ ವುಡ್ ಆಗಿ ಯೂಸ್ ಆಗಿರುವಂತದ್ದು. ರೋಡ್ ಸೈಡ್ ಗೆ ನಮ್ಗೆ ವಿಂಡೋ ಇದೆ. ಇದು ಕೂಡ ನಮ್ಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. 3ನೇ ಫ್ಲೋರ್ ಅಲ್ಲಿ ಇರುವಂತಹ ಓನರ್ ಪರ್ಪಸ್ ಹೌಸ್ ನ ನಾವು ನೋಡ್ತಾ ಇರುವಂತದ್ದು. ಇದು ಕೂಡ ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಏನು ಅಂದ್ರೆ ಮನೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ RR ನಗರದಲ್ಲಿರುವಂತಹ ಈ ಕಾಲೇಜ್ ಬರುತ್ತೆ ನೋಡಿ, ಗ್ಲೋಬಲ್ ಕಾಲೇಜು. ಅಲ್ಲಿ ಗ್ಲೋಬಲ್ ಕಾಲೇಜ್ ಕಾಣಿಸುತ್ತಲ್ಲ, ಎಕ್ಸಾಕ್ಟ್ ಮನೆ ಮುಂದೆನೆ ನಾವು ನಿಂತ್ಕೊಂಡು ನೋಡಬಹುದು. ಅಷ್ಟು ಹತ್ರದಲ್ಲಿ ಇರುವಂತದ್ದು. ಈ ಕಡೆ ಇಟ್ಮಡ್ಗು, AGS ಲೆವೆಟು, ಉತ್ರಳ್ಳಿ ಮಂಡ್ ರೋಡು, ನಮ್ಗೆ ದೇವೇಗೌಡ ಪೆಟ್ರೋಲ್ ಬಂಕ್ ರೋಡ್ ಇಂದ ನಮ್ಗೆ ನಾಯಂಡಳ್ಳಿಗೆ ಹೋಗೋ ರೋಡ್ ಏನು ಔಟರ್ ರಿಂಗ್ ರೋಡ್ ಬರುತ್ತಲ್ಲ, ಔಟರ್ ರಿಂಗ್ ರೋಡ್ಗೂ ಕೂಡ ನಮ್ಗೆ ಮನೆ ತುಂಬಾ ಹತ್ರ ಆಗುತ್ತೆ. ಓನರ್ ಪರ್ಪಸ್ ನೋಡಿ ಹೆಂಗಿದೆ ನೋಡಿ, ಸಖತ್ತಾಗಿ ನಮ್ಗೆ ಅದ್ಭುತವಾಗಿ ನಮ್ಗೆ ಕನ್ಸ್ಟ್ರಕ್ಷನ್ ನ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ವೈಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ಪ್ಲಸ್ ನಮ್ಗೆ ಸ್ಟಿಕ್ಕರಿಂಗ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವಿತ್ POP ಮಿಕ್ಸ್ ಮಾಡಿ ನಮ್ಗೆ ಮಾಡಿರುವಂತಹ ವರ್ಕ್ ವಿತ್ ಪ್ರೊಫೈಲ್ ಲೈಟ್ ಗಳು ಅದ್ಭುತವಾಗಿ ನಮ್ಗೆ ಕನ್ಸ್ಟ್ರಕ್ಷನ್ ನ ಮಾಡ್ಕೊಟ್ಟಿದ್ದಾರೆ. ಈ ಕಡೆ ಟಿವಿ ಯೂನಿಟ್, ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಕೆಳಗಡೆ ಡ್ರೈಯರ್ ಬಾಕ್ಸ್ ಗಳಿಗೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ವಾಲ್ ಗಳಿಗೆ ನಮ್ಗೆ ಸ್ಟಿಕ್ಕರಿಂಗ್ ಅಲ್ಲಿ ಅದ್ಭುತವಾಗಿ ನಮ್ಗೆ ಎಲಿವೇಶನ್ ತಂದ್ಕೊಟ್ಟಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ವಿಂಡೋ ವೆಂಟಿಲೇಷನ್ ಗೋಸ್ಕರ ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಏನು ನಮ್ಗೆ ಅಗ್ನಿಮೂಲೆ ಬರುತ್ತೆ, ಅಗ್ನಿಮೂಲೆಯಲ್ಲಿ ನಮ್ಗೆ ಎಕ್ಸಾಕ್ಟ್ ನಮ್ಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ವಿತ್ ಲಾಫ್ಟ್ ಗಳ ವರ್ಕ್ ಅನ್ನ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ವಾಲ್ ಗಳಿಗೆ 2x4 ವೆಟ್ರೋಫೆಟಲ್ಸ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಚಿಮ್ಮಿ ಅಲ್ಲಿ ಹಾಕುವ ಗಾಡಿಗೆ ಮೇಲ್ಗಡೆ ಲಾಫ್ಟ್ ಗಳ ವರ್ಕ್ ಅನ್ನ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ವರ್ಕ್ ವಿತ್ ಲೈಟಿಂಗ್ ಫ್ರೇಮ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ ಯುಟಿಲಿಟಿ ಸೇಮ್ ಈ ಬಾಡಿಗೆ ಮನೆಗಳಿಗೆ ಏನ್ ಪ್ರಾವಿಷನ್ ಮಾಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಈ ಯುಟಿಲಿಟಿ ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಎಲಿವೇಶನ್ ಡಿಸೈನ್ ಅದ್ಭುತ ಅಂದ್ರೆ ಅದ್ಭುತವಾಗಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಓನರ್ ಇರುವಂತಹ ಮನೆ ಇದು. ತುಂಬಾ ಜನಕ್ಕೆ ಡೌಟ್ ಬರ್ಬೋದು ವಿಡಿಯೋ ನೋಡಿದ ತಕ್ಷಣ, ನಮ್ಗೆ ಡೈನಿಂಗ್ ಏರಿಯಾನು ಇಲ್ವಲ್ಲ ಅಂತ ಹೇಳ್ತೀರಾ. ಅದಕ್ಕೂ ಕೂಡ ಜಾಗ ಮಾಡ್ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಓಪನ್ ಸ್ಪೇಸ್ ಇದೆಯಲ್ಲ, ಇಲ್ಲಿ ಏನಾದ್ರೂ ಡೈನಿಂಗ್ ಅಂದ್ರೆ ಡೈನಿಂಗ್ ಮಾಡ್ಕೊಬಹುದು, ಅಕ್ವೇರಿಯಂ ಅಂದ್ರೆ ಅಕ್ವೇರಿಯಂ ಮಾಡ್ಕೊಬಹುದು, ಸ್ಟೋರ್ ರೂಮ್ ಅಂದ್ರೆ ಸ್ಟೋರ್ ರೂಮ್ ಮಾಡ್ಕೊಬಹುದು. ಮೇಲ್ಗಡೆ ಈ ತರ ಬರುತ್ತೆ ನಮ್ಗೆ. ಇಷ್ಟು ಜಾಗ ಇದೆ ಡೈನಿಂಗ್ ಏರಿಯಾಗೆ. ಈ ಪೋರ್ಷನ್ ಪ್ರಾವಿಷನ್ ಮಾಡ್ಕೊಬಹುದು. ಇಲ್ಲಿ UPS ಪ್ಯಾಂಟ್ಗೆ ಒಂದು ಹಿಂದೆಗಡೆ ಪ್ರಾವಿಷನ್ ಮಾಡಿದ್ದಾರೆ. ಓಪನ್ ಸ್ಪೇಸ್ ಈ ನೋಡಿ, ಇದು ದೇವ್ರ ಮನೆ. ಇದು ಫುಲ್ ವುಡ್ ಅಲ್ಲೇ ಮಾಡಿರುವಂತಹ ದೇವ್ರ ಮನೆ. ಈ ಪೋರ್ಷನ್ ಸಖತ್ತಾಗಿದೆ. ವುಡ್ ಅಲ್ಲೇ ನಮ್ಗೆ ಮಾಡಿರುವಂತಹ ದೇವ್ರ ಮನೆ. ಇದು ಲವ್ಲಿ ಆಗಿ ಬಂದಿದೆ ನಮ್ಗೆ, ಸಖತ್ತಾಗಿದೆ. ನನ್ಗಂತೂ ಹಾಲಲ್ಲಿ ಮಾಡಿರೋ ಡಿಸೈನು
ಒಂದು ಸತಿ ಬಂದು ವಿಸಿಟ್ ಮಾಡಿ, ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಲವ್ಲಿ ಆಗಿ ನಮ್ಗೆ ಮನೆ ಬಂದಿರೋಂಥದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಬೆಡ್ರೂಮ್ ಮಾಡಿದ್ದಾರೆ. ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಬೇಕಾ, ಅಟ್ಯಾಚ್ ಬಾತ್ರೂಮ್ ಈ ಕಡೆ ಬರುತ್ತೆ. ಇಲ್ಲ ಕಾಮನ್ ಬಾತ್ರೂಮ್ ಬೇಕಾ, ಕಾಮನ್ ಬಾತ್ರೂಮ್ ಈ ಕಡೆ ಬರುತ್ತೆ. ಯಾಕಂದ್ರೆ 2 ಡೋರ್ಗಳನ್ನ ಕೊಟ್ಟಿರೋಂಥದ್ದು ಈ ಪೋರ್ಷನ್ ಅಲ್ಲಿ. ಹಿಂಗೋದ್ರೆ ನಮ್ಗೆ ಕಾಮನ್ ಬಾತ್ರೂಮ್, ವೆಟ್ರಪೆಟಲ್ಸ್, ವಾಲ್ ಮೌಂಟೆಡ್ ಕಮೋಡ್ಗಳು ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ಗೆ ನೋಡಿ ಈ ತರ ಒಂದು ಡೋರ್ ಕೊಟ್ಟಿರೋಂಥದ್ದು. ಮಾಸ್ಟರ್ ಬೆಡ್ರೂಮ್ಗೆ ತರ ಮಾಡ್ಕೋಬೇಕು ಅಂದ್ರೆ ಆ ತರ ಕನ್ವರ್ಟ್ ಮಾಡ್ಕೊಬಹುದು. ಓಕೆ, ಒಂದು ಪ್ಲಾನ್ ಅಲ್ಲಿ ಮನೆ ಕಟ್ಟಿದ್ದಾರೆ, ಚೆನ್ನಾಗಿದೆ. ಒಂದು ಕ್ವೀನ್ ಕಾಟ್ ನಮ್ಗೆ ಹಾಕೊಟ್ಟಿರೋಂಥದ್ದು ವಿತ್ ಸ್ಟೋರೇಜ್. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್, POP ವಿತ್ LED ಲೈಟ್, ವೆಂಟಿಲೇಷನ್ ಗೆ ಕ್ರಾಸ್ ವಿಂಡೋಗಳನ್ನ ಇಟ್ಟಿರುವಂತದ್ದು. ಈ ಪೋರ್ಷನ್ ನಮ್ಗೆ ಲೈಟ್ ಬರುತ್ತೆ, ಅಲ್ಲೂ ಕೂಡ ನಮ್ಗೆ ಲೈಟ್ ಬರುತ್ತೆ. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಒಂದು ಆಪ್ಷನ್ ನ ಮಾಡಿರುವಂತದ್ದು. ನಮ್ಗೆ ಆರಾಮಾಗಿ ಒಂದು ಪೇರೆಂಟ್ಸ್ ರೂಮ್ ಅಂತಾನೆ ಹೇಳ್ಬೋದು. ಆತರ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನ 4th ಫ್ಲೋರ್ ಹೋಗ್ಬೇಕಾದ್ರೆ ಈ ಪೋರ್ಷನ್ ಅಲ್ಲೂ ನಮ್ಗೆ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ರೈಟ್ ಸೈಡ್ ಅಲ್ಲಿ ಶೇರ್ ಕೇಸ್ಗೆ ಟೀಕ್ವುಡ್ ಫ್ರೇಮ್ ವಿತ್ ಟಫನ್ ಗ್ಲಾಸ್ ಯೂಸ್ ಮಾಡಿರೋವಂಥದ್ದು. ದೇವ್ರ ಮನೆ ಮೇಲೆ ಯಾರೂ ಓಡಾಡೋದಿಲ್ಲ, ಅಷ್ಟು ಜಾಗ ನಮ್ಗೆ ಓಪನ್ ಸ್ಪೇಸ್ ಆಗಿ ಬಿಟ್ಟಿದ್ದಾರೆ. ಮೇಲ್ಗಡೆ ಇಂಟೀರಿಯರ್ ಅಲ್ಲಿ ನಮ್ಗೆ ಒಂದು ಝೂಮರ್ ಲೈಟ್ ಕೂಡ ಬಂದಿರೋವಂಥದ್ದು ಚೆನ್ನಾಗಿದೆ ಅಂದ್ರೆ. ಎಕ್ಸಾಕ್ಟ್ ಸಿಟ್ಟಿಂಗ್ ಏರಿಯಾದಲ್ಲಿ ಈ ಪೋರ್ಷನ್ ಅಲ್ಲಿ ಇದೀವಿ. ಈ ಸಿಟ್ಟಿಂಗ್ ಏರಿಯಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ನೇಚರ್ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ, ಲವ್ಲಿ ಆಗಿದೆ. ಈಗ ನಾವು ನೋಡ್ತಾ ಇರೋಂಥದ್ದು ಸೌತ್ ವೆಸ್ಟ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದೆ, POP ವಿತ್ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ವರ್ಕ್. ತಕ್ಕನಂಗೆ ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗು. ಇದು ಅಟ್ಯಾಚ್ ಬಾತ್ರೂಮ್, 2x4 ವೆಟ್ರಪೆಟಲ್ಸ್, ವಾಲ್ ಮೌಂಟೆಡ್ ಕಮೋಡ್ಗಳ ಪ್ರಾವಿಷನ್ ಮಾಡಿದ್ದಾರೆ. ಇದು ಸಿಟ್ಟಿಂಗ್ ಏರಿಯಾ. ಸಿಟ್ಟಿಂಗ್ ಏರಿಯಾ ಪಕ್ಕದಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇನೆ ಕಿಂಗ್ ನಮ್ಗೆ ರೆಡಿ ಇದೆ. ಟೋಟಲ್ ಈ ಡೂಪ್ಲೆಕ್ಸ್ ಹೌಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು 3 ರೂಮ್ಗಳು ಬರುತ್ತೆ. 3 ರೂಮ್ಗೂ ಕೂಡ ನಮ್ಗೆ ಕಾಟ್ಗಳು ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಬಟ್ ಏನಂದ್ರೆ ಈ ಬೆಡ್ರೂಮ್ಗೆ ನಮ್ಗೆ ಬಾತ್ರೂಮ್ ಇಲ್ಲ. ಸಿಟ್ಟಿಂಗ್ ಏರಿಯಾ ಇದೆಯಲ್ಲ, ಸಿಟ್ಟಿಂಗ್ ಏರಿಯಾ ಪಕ್ಕದಲ್ಲಿ ನಮ್ಗೆ ಕಾಮನ್ ಬಾತ್ರೂಮ್ ತರ ಒಂದು ಮಾಡಿರುವಂತದ್ದು. ಪೋರ್ಷನ್ ಅಲ್ಲಿ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಬಟ್ ಏನಂದ್ರೆ ಈ ರೂಮ್ ಅಲ್ಲಿ ಇರೋರಿಗೆ ಮತ್ತೆ ಈ ಸಿಟ್ಟಿಂಗ್ ಏರಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡೋರಿಗೆ ಒಂದು ಕಾಮನ್ ಬಾತ್ರೂಮ್ ನ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಗ್ರಾನೈಟ್ ಫ್ಲೋರಿಂಗು, ವಾಲ್ಗಳಿಗೆ ವೆಟ್ರಪೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ತರ ಇದೆ. ಓನರ್ ಎತ್ಕೊಂಡು 2 BHK 2 ಮನೆ ಇರುವಂತದ್ದು. ಆರಾಮಾಗಿ 25,000 ರಿಂದ 30,000 ಹೋಗುವಂತಹ ಮನೆಗಳು ಔಟರ್ ರಿಂಗ್ ರೋಡ್ಗೆ ಹತ್ರದಲ್ಲಿದೆ. 50,000 ರಿಂದ 60,000 ರೆಂಟ್ ನ ಎಕ್ಸ್ಪೆಕ್ಟ್ ಮಾಡಿ ಓನರ್ ಇರುವಂತಹ ಮನೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಇಂದ ಹಿಂಗೆ ಔಟರ್ ಬರ್ಬೋದು, ಇಲ್ಲಾಂದ್ರೆ ಮೈನ್ ಡೋರ್ ಇಂದ ಹಿಂಗೆ ಔಟರ್ ಬರ್ಬೋದು ನಾವು. ನಮ್ಮ ಮೇಲ್ಗಡೆಗೆ ಹೋದ್ರೆ ಟೆರೇಸ್ ಬರುತ್ತೆ. ಟೆರೇಸ್ ಅಲ್ಲಿ ಬಂದು ನಮ್ಗೆ ಬಟ್ಟೆ ವಾಶ್ ಮಾಡೋದಕ್ಕೊಂದು ಪ್ರಾವಿಷನ್, ಮೇಂಟೆನೆನ್ಸ್ ಒಂದು ರೂಮು, ಮತ್ತೆ ಟ್ಯಾಂಕ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ನೋಡಿ ಮುಂದೆಗಡೆ, ಅದು ನಮ್ಗೆ ಪ್ರೆಸ್ಟೀಜ್ ಔಟರ್ ರಿಂಗ್ ರೋಡ್ ಅಲ್ಲಿ ಇರುವಂತಹ ಅಪಾರ್ಟ್ಮೆಂಟ್. ಅದು ನೋಡಿ, ಅಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಕಲ್ ಕೊಟ್ಟಿದ್ದಾರೆ, ಬಟ್ಟೆ ಹಾರಕೊಳ್ಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ರನ್ನಿಂಗ್ ಇರ್ತಿದೆ ನೋಡಿ, ಲಿಫ್ಟ್ ವರ್ಕ್ ಮಾಡ್ತಿದ್ರಲ್ಲ, ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಟೆರೇಸ್ ಫುಲ್ ನಮ್ಗೆ ಖಾಲಿ ಇದೆ. ಏನಾದ್ರು ಫಂಕ್ಷನ್ ಮಾಡಿದ್ರೆ ಆರಾಮಾಗಿ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಮೇಲ್ಗಡೆ 2 ಟ್ಯಾಂಕ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಕೂಡ ನಮ್ಗೆ ದೊಡ್ಡದಾಗಿ ಮಾಡಿರೋದ್ರಿಂದ ಏನಾದ್ರು ಓನರ್ ಏನಾದ್ರು ಇಲ್ಲೇ ಇದ್ರೆ ಶೋರೂಮ್ ತರ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟು, ಇಟ್ಮಡ್ಗು. ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ಲು ಮನೆಗಳು, ಫ್ರಂಟ್ ಅಲ್ಲಿ ಫುಲ್ಲು ಮನೆಗಳು. ಬಸ್ ಸ್ಟಾಪ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು BBMP A ಖಾತಾ ಆಗಿದೆ. ಆಲ್ರೆಡಿ ಈ ಖಾತಾ ಕೂಡ ನಮ್ಗೆ ಆಗಿರುವಂತದ್ದು ವಿತ್ ಓನರ್ ಫೋಟೋ ವಿತ್ ಬಿಲ್ಡಿಂಗ್ ಫೋಟೋ ಸಮೇತ ಈ ಖಾತಾ ಆಗಿರುವಂತದ್ದು. ಕ್ಲಿಯರ್ ಟೈಟಲ್ ಅಂತಾನೆ ಹೇಳ್ತೀನಿ. SBI ಬ್ಯಾಂಕ್ ಅಲ್ಲೂ ಕೂಡ ನಿಮ್ಗೆ ಲೋನ್ ಸಿಗುವಂತಹ ಪೇಪರು. ಈಗ ಪ್ರೆಸೆಂಟ್ ಯೂನಿಯನ್ ಬ್ಯಾಂಕ್ ಅಲ್ಲಿ ಲೋನ್ ಇರುವಂತದ್ದು. ಈ ಪ್ರಾಪರ್ಟಿ ಮೇಲೆ ಕನ್ಸ್ಟ್ರಕ್ಷನ್ ಲೋನ್ ತಗೊಂಡಿದ್ದಾರೆ. ಮುಂದೆಗಡೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ನಿಮ್ಗೆ ಔಟರ್ ರಿಂಗ್ ರೋಡ್ ಇದೆ. ಈ ಕಡೆಯಿಂದ ನೋಡ್ರಿ ನಮ್ಗೆ RR ನಗರ ಗ್ಲೋಬಲ್ ಕಾಲೇಜ್ ಎಲ್ಲ ಕಾಣಿಸುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಮನೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತಹ ರೆಂಟಲ್ ಇನ್ಕಮ್ ಪ್ಲಸ್ ಓನರ್ ಇರುವಂತಹ ಮನೆ ಈ ಮನೆ ಆಗಿದೆ. ಈ ಮನೆ ಬಗ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಿ, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.